ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಮಾದೇವಯ್ಯ, ರೇವಣಸಿದ್ದಯ್ಯ ಹಿರೇಮಠ. ಯಾವ ಊರು ನಿಮ್ಮದು? ನಮ್ಮದು ಹಾನಗಲ್ ತಾಲೂಕು ಹೇರೂರು. ಹಾನಗಲ್ ತಾಲೂಕು ಹೇರೂರು. ಹಾಂ ಹಾಂ ಹಾಂ. ನಿಮಗೆ ಕಾಲಲ್ಲಿ ಗ್ಯಾಂಗ್ರೀನ್ ಆಗಿತ್ತಲ್ವಾ? ಹಾಂ, ಹೌದು. ಅದನ್ನು ಎಷ್ಟು ವರ್ಷದಿಂದ ಆಗಿತ್ತು ಅದು? ಅದು ಪಂಚಮಿಗೆ. ಹಾಂ. ಪಂಚಮಿಂದ ಅಲ್ಲ, ನಿಮ್ಗೆ ಎಷ್ಟು ವರ್ಷ ಆಯ್ತು ಅದಾಗಿ? ನಮ್ಗೆ ಒಂದು ಈಗ 2ನೇ ವರ್ಷ ಶುರುವಾಗಿ ಗಾಯ ಆಗಿ ಎರಡನೇ ವರ್ಷ. ಹಾಂ. ಅದನ್ನು ಆ ಗಾಯನ ಎಲ್ಲೆಲ್ಲಿ ತೋರಿಸಿದ್ರಿ? ನಾವು ಸರ್ಕಾರಿ ದವಾಖಾನೆಯಾಗ ತೋರಿಸಿದ್ವಿ, ಇಲ್ಲಿ ಸರ್ಕಾರಿ ದವಾಖಾನೆ ತೋರಿಸಿದ್ವಿ. ಹಾಂ. ಇಲ್ಲ ಕಾಲು ಕಟ್ಟಾಗ್ಬೇಕಂತ. ಹಾಂ 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 ಹಾಂ. ಡಾಕ್ಟ್ರ್ ನಿಮಗೆ ಕಾಲು ಕಟ್ ಮಾಡಬೇಕು ಅಂತ ಹೇಳಿದರು. ಅದು ಇದಾಗಲ್ಲ ಅಂತ ಹೇಳಿ. ಹಾಂ ಹಾಂ ಹಾಂ. ಮತ್ತು ನೀವೇನು ನಿಮಗೆ ಇಲ್ಲಿ ಮಂಜಣ್ಣವ್ರ ಬಗ್ಗೆ ಯಾರು ಹೇಳಿದ್ರು ನಿಮಗೆ? ಬೇರೆ ಅಂದ್ರೆ ಯಾರೋ ಹೇಳಿದ್ರಂತೆ ನಮ್ಮ ಹುಡುಗರು. ಹಾಂ ಹಾಂ. ಅವ್ರು ನಾವು ಇಲ್ಲಿ ಬಂದಾಗ ಇಲ್ಲ ನಾನು ಸರಿ ಮಾಡ್ತೇನೆ ಅಂತ ಮಂಜಣ್ಣವ್ರು ಹೇಳಿದ್ರು. ಭರವಸೆ ಕೊಟ್ಟರು ನಿಮಗೆ? ಭರವಸೆ ಕೊಟ್ಟರು. ಹಾಂ ಹಾಂ ಹಾಂ. ಅವಾಗ ಗಾಯ ತುಂಬ ಗಾಯ ಇತ್ತು? ಭಾಳ ಗಾಯ ಇತ್ತು. ಓಡಾಡಕ್ಕೆ ಬರ್ತದಲ್ಲ. ಹಾಂ ಹಾಂ. ಇಲ್ಲೇ ತಡಬೇಕಾಗಿತ್ತು. ಹಾಂ ಹಾಂ ಹಾಂ. ಮತ್ತು ಇಲ್ಲಿ ಮಂಜಣ್ಣವ್ರ ಔಷಧಿ ಕೊಟ್ಟರಲ್ಲ ನಿಮಗೆ, ಈಗ ವಾಸಿ ಆಗಿದೆಯಾ? ವಾಸಿ ಆಗಿದೆ, ಚೆನ್ನಾಗಾಗಿದೆ ಕಾಲು? ಚೆನ್ನಾಗಿದೆ. ಹಾಂ ಹಾಂ ಹಾಂ. ಮತ್ತು ನಿಮಗೆ ಏನು ಅನಿಸುತ್ತೆ ಮಂಜಣ್ಣವ್ರ ಔಷಧಿ? ಎಲ್ಲ ಗುಣ ಆಗುತ್ತೆ ಅಂತ ನಾವು ಭಾಳ ಕಡೆಗೆ ಹೇಳಿದ್ವಿ. ಹಾಂ ಹಾಂ. ಭಾಳ ಕಡೆಗೆ ನಾವು ಇದನ್ನು ಕೊಟ್ಟದ್ದು, ಹಿಂಗಂತಲೇ ಐತಿ, ಹಿಂಗೆ ಹೋಗ್ರಿ, ಇದನ್ನು ಮಾಡ್ರಿ. ಅವ್ರ ಔಷಧ ತಗೊಂಡು ಬರಕ್ಕೆ ಅನ್ನ ಊಟ ಮಾಡಲ್ಲ, ತರಕಾರಿ ಇಂಥವೆಲ್ಲ ಊಟ ಮಾಡ್ಬೋದು. ರೊಟ್ಟಿ ತಿನ್ಬೋದು, ತರಕಾರಿ ತಿನ್ಬೇಕು. ನೀವು ಅನ್ನ ಸ್ವಲ್ಪ ಕಡಿಮೆ ಮಾಡೋರಿ, ಅನ್ನ ಕಡಿಮೆ ಮಾಡೋದ ಬೇಕು, ಶುಗರ್ ಇದ್ದದು ಅಂತ ಹೇಳ್ತಾರೆ. ಈಗ ನಿಮಗೆ ಮಂಜಣ್ಣವ್ರ ಹತ್ರ ಬಂದು ನಿಮ್ಮ ಗಾಯ ವಾಸಿ ಆಗಿದೆ. ವಾಸಿ ಆಗಿದೆ. ನಿಮಗೆ ನಿಮ್ಮ ಮನಸ್ಸಿಗೆ ಸಂತೋಷ ಆಗಿದೆಯಾ? ಸಂತೋಷ ಆಗಿದೆ. ಹಾಂ.